ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಗೌಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಶುಕ್ರವಾರ ಆಗಿತ್ತು. ನಮ್ಮ ಮನೆಯವ್ರು ಚಿಕನ್ ತೊಗೊಂಬಂದಿದ್ರು, ನಾಟಿ ಕೋಳಿ ಚಿಕನ್ ತೊಗೊಂಬಂದಿದ್ರು. ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ ಅಡುಗೆಗೆ ಅಂತ ಅಂದ್ಬಿಟ್ಟು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಫ್ರೆಂಡ್. ನಾನು ನಿಮ್ಮ ಮನೆ ಮಗಳು ಅಂತ ನನ್ನನ್ನು ಬೆಳೆಸಿ. ಇದಕ್ಕೆ ಚಿಕನ್ ತೊಳಿಬೇಕಾದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ಬಿಟ್ಟು ನೀಟಾಗಿ ಅದನ್ನು ತೊಳ್ಕೊಬೇಕು. ಅದರಲ್ಲಿರೋ ಜಿಡ್ಡಿನ ಅಂಶ ಮತ್ತು ಅದರಲ್ಲಿರೋ ಸ್ಮೆಲ್ಲೆಲ್ಲ ಹೋಗುತ್ತೆ. ಚಿಕನ್ ಹತ್ರ ಬರುತ್ತಲ್ಲ ಸ್ವಲ್ಪ ಸ್ಮೆಲ್ಲು, ಅದೆಲ್ಲ ಕಮ್ಮಿ ಆಗುತ್ತೆ. ಜಿಡ್ಡಿನ ಅಂಶನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಅದನ್ನ ನೀಟಾಗಿ ಒಂದು 4-5 ಸತಿ ತೊಳ್ಕೊಬೇಕು. ನಾನು ಸ್ಕಿಪ್ ಮಾಡಿದ್ದೀನಿ. ಅದನ್ನ ನೋಡಿ, ನೀಟಾಗೆಲ್ಲ ತೊಳ್ಕೊಂಡಾದ್ಮೇಲೆ ಈ ಥರ ಕಾಣುತ್ತೆ. ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ, ಗೊತ್ತಿಲ್ಲದಿದ್ದವ್ರಿಗೆ ಹೇಳ್ತಾ ಇದ್ದೀನಿ. ನೀಟಾಗಿ ಒಂದ್ಸಲ ವಾಶ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು. ತೆಂಗಿನಕಾಯಿ ತುರಿ ಖಾಲಿ ಆಗಿಬಿಟ್ಟಿತ್ತು. ಫ್ರಿಜ್ಜಲ್ಲಿ ಯಾವಾಗಲೂ ನಾನು ತುರಿದ್ಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಇಕ್ಕಿರ್ತೀನಿ, ಕಂಟೈನರ್ ಬಾಕ್ಸಿಗೆ ಹಾಕ್ಬಿಟ್ಟು. ಆ ತೆಂಗಿನಕಾಯಿ ತುರಿದ್ಬಿಟ್ಟು ತೆಗ್ದಿಡೋಣ ಅಂತ ತೆಗ್ದಿಡ್ಕೊತಾ ಇದ್ದೆ, ಅರ್ಜೆಂಟಿಗೆ ಆಗುತ್ತಲ್ವ. ಅದಾದಮೇಲೆ ಮಸಾಲೆ ತೊಗೊತಾ ಇದ್ದೀನಿ. 1 ಇಡೀ ಬೆಳ್ಳುಳ್ಳಿ ಮತ್ತು ಒಂದು 2 ಇಂಚು ಶುಂಠಿ, ನೋಡಿ 2 ಇಂಚು ಶುಂಠಿ ಮತ್ತು 2 ಈರುಳ್ಳಿ. ಅಲ್ಲ, 1.5 ಈರುಳ್ಳಿ ಸಾಂಬಾರಿಗೆ. 1.5 kg ಚಿಕನ್ಗಾದ್ರೆ ಕರೆಕ್ಟ್ ಆಗುತ್ತೆ ಅದು. 1.5 ಈರುಳ್ಳಿ ಸಾಂಬಾರಿಗೆ ದಪ್ಪಗೆ ಕೊಯ್ಕೊಬೇಕು, ಯಾಕಂದರೆ ಮಿಕ್ಸಿಗೆ ಹಾಕೊತೀವಲ್ವಾ. ಅದನ್ನ ದಪ್ಪಗೆ ಕೊಯ್ಕೊಬೇಕು, ಯಾಕಂದರೆ ಮಿಕ್ಸಿಗೆ ಹಾಕ್ತೀವಲ್ವ, ಬೇಗ ನುಣ್ಣಗಾಗುತ್ತೆ. ಇದು 1 ಈರುಳ್ಳಿ ಮತ್ತು ಇದರಲ್ಲೊಂದು ಅರ್ಧ ಈರುಳ್ಳಿ, ಸಾಂಬಾರಿಗೆ ಅರ್ಧ ಈರುಳ್ಳಿ ಒಗ್ಗರಣೆಗೆ ತೆಗೆದಿಟ್ಕೊಬೇಕು. ನಾನು ತೋರಿಸಿರೋದ್ರಾಗೆ ಒಂದು ಸಲ ಅಡುಗೆ ಮಾಡಿ ನೋಡಿ. ಆಮೇಲೆ ನನಗೊಂದು ಮೆಸೇಜ್ ಹಾಕಿ. ಆಮೇಲೆ 3 ಇಂಚು ಚಕ್ಕೆ, ಒಂದು 7ರಿಂದ 8 ಲವಂಗ. ಇದು ಮನೇಲಿ ಸಾಂಬಾರು ಪುಡಿ ರುಬ್ಬಿಸಿದ್ದೆ. ಖಾರದ ಪುಡಿ ಮತ್ತು ಧನಿಯಾ ಪುಡಿ, 1.5 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ ಹಾಕಿ ನುಣ್ಣಗನ್ನು ರುಬ್ಕೊಬೇಕು. ಆ ಈರುಳ್ಳಿ ತೋರಿಸಿದ್ನಲ್ಲ, ಅದನ್ನು ಕುಯ್ದಿಟ್ಕೊಂಡು ಒಗ್ಗರಣೆಗಂತ ತೆಗೆದಿಟ್ಕೊಂಡಿದ್ದೀನಿ. ಅಷ್ಟೇ. ಮಸಾಲೆ ತೊಗೊಂಡಾದ್ಮೇಲೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ಬೇಗ ಬೇಯಲ್ಲಲ್ವ ನಾಟಿ ಕೋಳಿ, ಅದರಿಂದ ಕುಕ್ಕರಲ್ಲಿ ಮಾಡ್ತಾಯಿದ್ದೆ. ಚೆನ್ನಾಗಿ ಕುಕ್ಕರ್ ಕಾಯ್ದ್ಮೇಲೆ ಒಂದು 4 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಇದು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೊಂದು 2 ಮಿನಿಟು ಫ್ರೈ ಆದಮೇಲೆ ನಾವು ಏನು ಚಿಕನ್ ತೊಳೆದಿಟ್ಕೊಂಡಿರ್ತೀವಲ್ವ, ಅದನ್ನು ಅದಕ್ಕೆ ಹಾಕ್ಕೊಂಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು ನೀಟಾಗಿ. ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಅದ್ರ ಜೊತೆ ಉಪ್ಪೆಲ್ಲ ಚೆನ್ನಾಗಿ ಇಳಿಯುತ್ತೆ. ಹಾಕ್ಬಿಟ್ಟು ಒಂದು 2-3 ಸೆಕೆಂಡು ನೀಟಾಗಿ ತಿರುಗಿಸ್ಕೊಬೇಕು. ತಿರುಗಿಸ್ಕೊಂಡಾದ್ಮೇಲೆ ಅದೇನೋ ಖಾರ ತಗೊಂಡಿರ್ತೀವಲ್ವ, ಅದನ್ನು ಹಾಕ್ಬಿಟ್ಟು ಒಂದು 3 ವಿಷಲ್ ಅದು ಕುಡಿಸ್ಬೇಕು. ನೋಡಿ, ಖಾರ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು 3 ವಿಷಲ್ ಹೊಡಿಸ್ಬೇಕು, ಅದು ಬೇಗ ಬೇಯಲ್ಲಲ್ವ. ಒಂದು 3 ವಿಷಲ್ ಹೊಡಿಸ್ಬೇಕು ಅದನ್ನ ನೀಟಾಗಿ. ಇಷ್ಟೇ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀರನ್ನು ಹಾಕಬೇಡಿ, ಅದರಲ್ಲೇ ಸ್ವಲ್ಪ ಚಿಕನೆಲ್ಲ ನೀರು ಬಿಡುತ್ತಲ್ವ. ಒಂದು 3 ವಿಷಲ್ ಆದಮೇಲೆ ಬಿಡಬೇಕು. ಅದಾದಮೇಲೆ ಮತ್ತು ಇನ್ನೊಂದು ಮಸಾಲೆ ತೊಗೊಬೇಕು. ಅದಕ್ಕೆ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಟೊಮೊಟೊ. ನಾನು 3 ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಇಡೀ ಕಡಲೆ. ನೋಡಿ, ಇಷ್ಟೇ. ಇದನ್ನು ಹಾಕೊಂಬಿಟ್ಟು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಅದನ್ನಾದಮೇಲೆ ನೀಟಾಗಿ ಒಂದು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಅದೇನು 3 ವಿಷಲಾಗ ಬಿಟ್ಟಿರ್ತೀವಲ್ವ, ಅದಕ್ಕೆ ಹಾಕೊಂಬಿಟ್ಟು ನೋಡಿ ಆಗಿದೆ. ಅದಕ್ಕೊಂದು 3 ವಿಷಲ್ ಆದಮೇಲೆ ಇದನ್ನು ನಾವೇನು ತೆಂಗಿನಕಾಯಿ ರುಬ್ಬಿಟ್ಕೊಂಡಿರ್ತೀವಲ್ವ, ಅದನ್ನು ಅದಕ್ಕೆ ಹಾಕೊಂಡು ಒಂದು ಮಿಕ್ಸ್ ಕೊಡಬೇಕು. ಆಲ್ರೆಡಿ ಉಪ್ಪೆಲ್ಲ ಹಾಕ್ಕೊಂಡಿರ್ತೀವಲ್ವ, ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಸಾಂಬಾರಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು, ಒಂದ್ಸಲ ಟ್ರೈ ಮಾಡಿ. ಫೈನಲ್ಲು ಇದು ಮೊಟ್ಟೆ ಬರುತ್ತಲ್ಲ, ಮೊಟ್ಟೆ ಗೊಂಚಲು ಅದೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆ ಖಾರ ಹಾಕಿರ್ತೀವಲ್ಲ ಅದ್ರ ಜೊತೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದು 2 ವಿಷಲ್ ಹೊಡೆಸ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ, ರೈಸಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಫೈನಲಿ ನಮ್ಮನೆ ಸಾಂಬಾರು ರೆಡಿ, ಚಿಕನ್ ಸಾಂಬಾರು. ಅದು ಸುತ್ತ ಎಣ್ಣೆ ಬಿಡಬೇಕಂತೆ, ಅದು ಎಣ್ಣೆ ಬಿಟ್ಟರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ನೋಡಿ, ಮುದ್ದೆಗೆ, ರೈಸಿಗಂತೂ ಸೂಪರಾಗಿತ್ತು ಸಾಂಬಾರಂತೂ. ನೀವು ಒಂದ್ಸಲ ಟ್ರೈ ಮಾಡಿ. ಇದಾದಮೇಲೆ ನನ್ನ ಮಗನ ಬರ್ತ್ಡೇ ಇತ್ತು, ಅದೊಂದು ಸಂಜೆ ಈವ್ನಿಂಗ್ ಮಾಡಿದ್ದು. ಅದನ್ನ ಹಂಗೆ ಕ್ಲಿಪ್ಪಿಂಗ್ ಹಾಕ್ತೀನಿ, ಹಂಗೆ ಸ್ವಲ್ಪ ನೋಡಿ. ಚೆನ್ನಾಗಿ ಬಂದಿತ್ತು. ಪೈನಾಪಲ್ ಕೇಕ್ ತೊಗೊಂಡ್ಬಿಟ್ಟು ಒಂದು 1/2 kg ಅಂಕಲ್ ಕಟ್ ಮಾಡಿಸ್ದು. ಇವನು ನನ್ನ ದೊಡ್ಡ ಮಗ. ಕೇಕ್ ಕಟ್ ಮಾಡ್ತಾ ಇದ್ದಾನೆ. ನಮ್ಮ ಹಸ್ಬೆಂಡ್ ಬರ್ತಾನೆ, ಫಸ್ಟ್ ಅವ್ರಿಗೆ ತಿನ್ನಿಸ್ತಾನೆ. ನಮ್ಮ ಹೊಟ್ಟೆಲ್ಲ ಅಷ್ಟೇ, ನನ್ನ ಮಗನಕಿನ್ನ ಹೆಚ್ಚೇ ಇವು ನನಗೆ. ಸ್ವಲ್ಪ ಕಾಲು ಎಳಿತಿರ್ತಾನೆ ಅವಾಗ ನೋಡಿ, ಹಂಗೆ ಕ್ಲಿಪ್ಪಿಂಗೆಲ್ಲ ಆ್ಯಡ್ ಆಗಿದೆ. ನನ್ನ ದೊಡ್ಡ ಮಗಳಿಗೆ, ಇವಳು ಚಿಕ್ಕ ಮಗಳು.
ಚಿಂತನ ಅಂತ ನೋಡಿರ್ತೀರ ಹಳೆ ವೀಡಿಯೋದಲ್ಲೆಲ್ಲ. ಇವಳು ದೊಡ್ಡ ಮಗಳು, ಫಸ್ಟ್ ಇಯರ್ ಓದ್ತಿದ್ದಾಳೆ ಇವಾಗ. ನೋಡಿ ಹೆಂಗೇನೆ ನೋಡಿ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ ಅವನು ನೋಡಿ. ಅದಾದ್ಮೇಲೆ ನಾನು ಬರ್ತೀನಿ. ಆಕೆ ತಿನ್ನಿಸು ಅಂದರೆ ಅಷ್ಟರ ನಿಂತ್ಕೊಂತಿಲ್ಲ, ಹತ್ರಕ್ಕೆ ಬಾ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ತಿನ್ನಿಸ್ತಾ ಇದ್ದ ನೋಡಿ ಅಲ್ಲಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆ ಬಾಯ್ ಫ್ರೆಂಡ್. ಕೊನೆಯಲ್ಲಿ ನನ್ನ ಮಗ ಬರ್ತಾನೆ, ಚಿಕ್ಕ ಮಗ ನೋಡಿ, ಅವನಿಗೂ ಕೇಕ್ ತಿನ್ನಿಸ್ತಿದ್ದಾನೆ. ಬಾಯ್ ಫ್ರೆಂಡ್.